ಬೆಂಗಳೂರಿನ ಹೃದಯ ಭಾಗ ಅಂತಲೇ ಮೆಜೆಸ್ಟಿಕ್ನ ಕರೀತಾರೆ. ಇಲ್ಲಿ ಬಿಬಿಎಂಪಿ ಮಾಡಿರುವಂತಹ ಎಡವಟ್ಟು ಕೆಲಸಕ್ಕೆ ಜನ ಹೈರಾಣಾಗ್ತಾ ಇದ್ದಾರೆ. ಏನದು ನೋಡ್ತಾ ಹೋಗೋಣ. ಬೆಂಗಳೂರಿನ ಹೃದಯ ಭಾಗದಲ್ಲಿ ಕಾಮಗಾರಿ ಎಡವಟ್ಟು. ವೈಟ್ ಟ್ಯಾಪಿಂಗ್ ಕಾಮಗಾರಿ ಅಂತ ಗುಂಡಿಯಾಗಿದ ಬಿಬಿಎಂಪಿ. ರಸ್ತೆಗೆ ಬ್ಯಾರಿಕೇಡ್ ಹಾಕಿ ಪರ್ಯಾಯ ಮಾರ್ಗ ಕಲ್ಪಿಸದ ಬಿಬಿಎಂಪಿ ಮಾಡೋ ಎಡವಟ್ಗಳು ಒಂದಲ್ಲ ಎರಡಲ್ಲ ನೋಡಿ. ಕಾಮಗಾರಿ ಮಾಡ್ತೀವಿ ಅಂತ ಹೇಳಿ ಕಳಪೆ ಕಾಮಗಾರಿ ಮಾಡಿ ನಿರ್ಲಕ್ಷ್ಯತನದಿಂದ ಬೆಂಗಳೂರಿಗರ ಕೆಂಗಣ್ಣಿಗೆ ಗುರಿಯಾಗ್ತಾ ಇದೆ. ಅಂತಹದ್ದೇ ಒಂದು ಎಡವಟ್ಟಿನ ಕಾಮಗಾರಿಯನ್ನ ಪಾಲಿಕೆ ಮೆಜೆಸ್ಟಿಕ್ನಲ್ಲಿ ಮಾಡಿದೆ. ಮೆಜೆಸ್ಟಿಕ್ನ ಶಾಂತಲಾ ಸಿಲ್ಕ್ ಸರ್ಕಲ್ ಬಳಿ ವೈಟ್ ಟ್ಯಾಪಿಂಗ್ ಮಾಡ್ತೀವಿ ಅಂತ ಹೇಳಿ ಬೃಹತ್ ಗುಂಡಿ ಮಾಡಿಟ್ಟಿದೆ. ವಾಹನಗಾರರು ಗುಂಡಿ ತಪ್ಪಿಸಿ ಓಡಾಡೋದು ದೊಡ್ಡ ಸವಾಲಾಗಿದೆ. ವೈಟ್ ಟ್ಯಾಪಿಂಗ್ ಕಾಮಗಾರಿ ಮಾಡ್ತೀವಿ ಅಂತ ಹೇಳಿ ಬಿಬಿಎಂಪಿ ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ನಲ್ಲಿ ಗುಂಡಿಮಯ ಮಾಡಿಟ್ಟಿದೆ. ಹೇಗಿದೆ ಅಂತ ತೋರಿಸ್ತಾ ಹೋಗ್ತೀನಿ. ಇದು ಬೆಂಗಳೂರಿನ ಶಾಂತಲಾ ಸರ್ಕಲ್ ಬಳಿ ಒಂದು ವೈಟ್ ಟ್ಯಾಪಿಂಗ್ ಕಾಮಗಾರಿ ಮಾಡಿದೆ. ಮಾಡಬೇಕು ಅಂತ ಹೇಳಿಬಿಟ್ಟು ಕಂಪ್ಲೀಟಾಗಿ ಗುಂಡಿ ಮಾಡಿಟ್ಟು ಅದನ್ನು ಸರಿಪಡಿಸಿಲ್ಲ. ವೆಹಿಕಲ್ಗಳು ಆ ಗುಂಡಿ ಒಳಗಡೆ ಇಳಿದು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ, ಇಲ್ಲಿ ಬೃಹತ್ತಾಗಿ ಗುಂಡಿಗೆ ಚಪ್ಪಡಿಗಳನ್ನು ಹಾಕಿದ್ದಾರೆ. ದ್ವಿಚಕ್ರ ವಾಹನ ಸವಾರರು, ಆಟೋ ಚಾಲಕರು ಯಾರು ಕೂಡ ಹೋಗೋಕ್ಕಲ್ಲ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡ್ಬೋದಾ, ನಿಧಾನವಾಗಿ ಇಳಿದು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನನ್ನ ಬಲಭಾಗದಲ್ಲಿ ನೋಡ್ಬೋದಾಗಿದೆ, ಬೃಹತ್ತಾಗಿ ಉದ್ದಕ್ಕೂ ಈ ರೀತಿಯಾದಂಥ ಗುಂಡಿಮಯ ಆಗಿರುವಂಥದ್ದು. ಆ ರೀತಿ ವೈಟ್ ಟ್ಯಾಪಿಂಗನ್ನು ಸರಿಪಡಿಸಿ ಅದನ್ನು ಮಾಡಬೇಕಾಗತ್ತೆ. ಆದರೆ ವಾಹನ ಸವಾರರಿಗೆ ತೀರಾ ಸಮಸ್ಯೆ ಆಗ್ತಾ ಇದೆ. ಬಿದ್ದು ಗಾಯ ಮಾಡಿಕೊಳ್ಳುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಹೋಗ್ತಾ ಇದ್ದಾವೆ. ಹೀಗಿರಬೇಕಾದ್ರೆ ಬಿಬಿಎಂಪಿ ಎಚ್ಚೆತ್ಕೊಂಡು ಸರಿಪಡಿಸಿಲ್ಲ ಅಂತಂದರೆ ತೀರಾ ಸಮಸ್ಯೆ ಆಗ್ತದೆ. ಇದರಿಂದಾಗಿ ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಬಿಬಿಎಂಪಿ ಎಚ್ಚೆತ್ಕೊಂಡು ಈ ಒಂದು ವೈಟ್ ಟ್ಯಾಪಿಂಗ್ ಮಾಡ್ತೀವಿ ಅಂತೇಳಿ ಏನು ಗುಂಡಿ ಮಾಡಿಟ್ಟಿದ್ದಾರೆ ಅದನ್ನು ಸರಿಪಡಿಸ್ತಾ ಹೋದರೆ ನಿಜಕ್ಕೂ ಬಿದ್ದು ಗಾಯ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿವೆ. ಇನ್ನು ಶಾಂತಲಾ ಸಿಲ್ಕ್ ಸರ್ಕಲ್ನಿಂದ ರೈಲ್ವೆ ಸ್ಟೇಷನ್ ಕಡೆಗೆ ಸಾಗುವ ರಸ್ತೆಯಲ್ಲಿ ವೈಟ್ ಟ್ಯಾಪಿಂಗ್ ಮಾಡ್ತೇವಿ ಅಂತ ಕಂಪ್ಲೀಟ್ ಆಗಿ ಬ್ಯಾರಿಕೇಡ್ ಹಾಕಿದೆ. ಮೈಸೂರು ರಸ್ತೆ ಬಿನ್ನಿಪೇಟೆ ಕಡೆಯಿಂದ ಬಂದ ವಾಹನ ಸವಾರರು ರೈಲ್ವೆ ಸ್ಟೇಷನ್, ರಾಜಾಜಿನಗರ, ಮಾಗಡಿ ರಸ್ತೆ ಕಡೆಗೆ ಸಾಗೋದು ತುಂಬಾ ಕಷ್ಟ ಆಗಿದೆ. ಪರ್ಯಾಯ ಮಾರ್ಗ ಇಲ್ಲದೆ ಟ್ರಾಫಿಕ್ ಜಾಮ್ ಆಗುವಂತೆ ಮಾಡಿದೆ. ಒಂದ್ ಕಡೆ ಗುಂಡಿ ತಪ್ಪಿಸಿ ಓಡಾಡೋದು ದೊಡ್ಡ ಚಾಲೆಂಜ್ ಆದ್ರೆ ಮತ್ತೊಂದ್ ಕಡೆ ಟ್ರಾಫಿಕ್ನಿಂದ ಹೊರ ಬರ್ದೆ ಸಮಸ್ಯೆ ಆಗ್ತಾ ಇದೆ. ಪ್ರಾಬ್ಲಮ್ ಆಗುತ್ತೆ ನಮಗೆಲ್ಲ ಜನಗಳಿಗೆ. ಅವ್ರು ಅರ್ಥ ಮಾಡ್ಕೋಬೇಕು. ದೊಡ್ಡದಾಗಿ ಗುಂಡಿ ಇದೆ ಅಲ್ಲಿ. ಡೈಲಿ ಓಡಾಡ್ತಿರ್ತೀವಿ. ನಾನು ಪೋಟ್ರ್ ಮಾಡೋದು ಡೈಲಿ ಓಡಾಡ್ತಾ ಇರ್ತೀನಿ. ಇಲ್ಲಿ ಆ ಗುಂಡಿ ಆಗಿರೋದು ತುಂಬ ಪ್ರಾಬ್ಲಮ್ ಆಗುತ್ತೆ. ರೋಡ್ ಆಗಬೇಕಲ್ಲ, ಮಾಡ್ತಾ ಇಲ್ಲ ಕೆಲಸ. ಏನು ಮಾಡೋದು, ತುಂಬ ಕಷ್ಟನೇ ಸರ್. ಇವಾಗ ಹಿಂಗಿದ್ರೆ ಗಾಡಿ ಓಡ್ಸೋಕ್ಕಾಗಲ್ಲ, ಎಲ್ಲ ಹೋಗ್ಬಿಡುತ್ತೆ ಗಾಡಿಯಲ್ಲಿ ಇರೋದಲ್ಲ, ಪಾರ್ಟ್ಸ್ ಎಲ್ಲ. ಎಷ್ಟು ಜಾಮ್ ಆಗಿದೆ ಸರ್. ಅದು ರೆಡಿ ಮಾಡ್ತೀನಿ ಅಂತ ಒಂದು 3 ತಿಂಗಳಿಂದ ಹಂಗೆ ಬಿದ್ದೈತೆ. ಅದು ರೆಡಿ ಮಾಡ್ತಾರೆ, ತಿರ್ಗಿ ಅದೇನೋ ಪ್ರಾಬ್ಲಮ್ ಆಗ್ತಿದೆ. ಆ ಕಡೆ ರೋಡು ಸುಮ್ಮನೆ ಒಂದು ಅರ್ಧ ಇದು ರೆಡಿ ಮಾಡಿದ್ರು, ವೇಸ್ಟ್. ಅದು ರೆಡಿ ಮಾಡೋದು ಒಂದು 100 ಮೀಟ್ರ್ ಏನೋ ರೆಡಿ ಮಾಡಿದ್ದಾರೆ. ಅದು ರೋಡು ಅದು ವೇಸ್ಟು. ರೆಡಿ ಮಾಡೋ ಬದಲು ಸುಮ್ಮನೆ ಹಂಗೆ ಬಿಡ್ಬೋದು. ದಾರಿನಾದರೂ ಸಿಗುತ್ತೆ ನಮಗೆ, ಟ್ರಾಫಿಕ್ ಆದರೂ ಕ್ಲಿಯರ್ ಆಗುತ್ತೆ. ಮುಂಚೆನೇ ಚೆನ್ನಾಗಿತ್ತು, ಕರೆಕ್ಟ್ ಆಗಿತ್ತು. ಏನಂತೂ ಒಂಚೂರು ಪ್ಯಾಕಿಂಗ್ ಹಾಕಿದ್ರೆ ಕರೆಕ್ಟ್ ಆಗಿರೋದು. ಅದು ಇನ್ನು ಬಿಬಿಎಂಪಿ ಎಡವಟ್ನಿಂದ ಮೆಜೆಸ್ಟಿಕ್ನ ಪ್ರಮುಖ ಸರ್ಕಲ್ನಲ್ಲಿ ಗುಂಡಿ ಬಿದ್ದು ಅದರಲ್ಲಿ ಕಲ್ಲು ಹಾಕಲಾಗಿದೆ. ಜನ ಬಿದ್ದು ಗಾಯ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಹೀಗಾಗಿ ಬಿಬಿಎಂಪಿ ಗುಂಡಿ ಮುಚ್ಚಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ಬೇಗ ಮುಗಿಸಬೇಕಾಗಿದೆ. ವಾಹನ ಸವಾರರಿಗೆ ಟ್ರಾಫಿಕ್ ಜಾಮ್ನಿಂದ ಮುಕ್ತಿ ಕೊಡಬೇಕಾಗಿದೆ. ಲೋಕೇಶ್ ಕೊಡಗಾದಲ, ಪಬ್ಲಿಕ್ ಟಿವಿ, ಬೆಂಗಳೂರು.